ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದೆ ಕೆಟ್ಟವನು ನನ್ನ ರಾಮ. ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳದೆ ಕೆಟ್ಟವನು ನಿಮ್ಮ ಸತ್ಯ ಹರಿಶ್ಚಂದ್ರ. ಪಟ್ಟು ಕೆಟ್ಟವನು ಕರ್ಣ, ಕೊಡದೆ ಕೆಟ್ಟವನು ನನ್ನ ದುರ್ಯೋಧನ. ಇದರ ಅರ್ಥ ಏನಂತ ಗೊತ್ತಾ? ಈ ಸಮಾಜದಲ್ಲಿ ನೀವೇನೇ ಮಾಡಿದರು ಈ ಸಮಾಜ ನಿಮಗೆ ಕೆಟ್ಟದ್ದು ಬಯಸುವುದು ಕಟ್ಟಿಟ್ಟ ಗೊತ್ತೇ. ಅದಕ್ಕಾಗಿ ಈ ಸಮಾಜದಲ್ಲಿ ರಾಮಂತರ ಇರ್ತೀನಿ, ರಾವಣಂತರ ಬದುಕ್ತೀನಿ. ನಾನು ಕನ್ವರ್ಲಾಲ್ ಎಂಬ ನಾನು ನಂಬಿದವರ ಪಾಲಿಗೆ ನಾಯಕ, ನಂಬದವರ ಪಾಲಿಗೆ ಖಳನಾಯಕ. ರೋಷಾಗ್ನಿಯಲ್ಲಿ ಕುದಿಯುತ್ತಿದೆ ರೋಷದ ದೇವಾಗ್ನಿ. ನನ್ನೆದುರಿನಲ್ಲಿ ಶೌರ್ಯ ತೋರು ವಿರೋಧಿ ರಾಜಕಾರಣಿ ಶತ್ರುಗಳನ್ನು ಹೆಡ ಎತ್ತಿದ ನಾಗನಾಗಿ ನಾಶ ಮಾಡಿ ಬಡವನ ಬಾಳ ಅಂಗಳದಲ್ಲಿ ಬೆಳೆಯುವ ಭಯೋತ್ಪಾದಕನ ಈ ಭಾಗದ ಕನ್ವರ್ನಯಿ ಕನ್ವರ್ಲ ಕಾಡಿನಲ್ಲಿ ಹುಲಿಯ ಹೊರಬಟ್ಟಕ್ಕೆ ಸಣ್ಣ ಸಣ್ಣ ಪ್ರಾಣಿಗಳು ಕಾಬಿಕೆ ಆಗುವಂತೆ ಈ ನಾಡಿನಲ್ಲಿ ಈ ಕನ್ವರ್ನ ಕಾಬಿಕೆ ಆಗುವವರ ನನ್ನನ್ನು ಎದುರು ಹಾಕಿಕೊಂಡವನ ಬಾಳ ಸವಿತಾ ಬಡವನ ಮಗಳಾದರೂ ಅದೆಷ್ಟು ಬಿಗುಮಾನ. ಅಂದು ಈ ಊರಿನಲ್ಲಿ ನಾನೇ ನಿನಗೆ ಅತ್ಯಾಚಾರ ಮಾಡಿದ್ದೇನೆಂದು ಸಾವಿರಾರು ಜನ ಸಮೂಹದಲ್ಲಿ ಸಾಕ್ಷಿ ಹೇಳಿ ನನ್ನನ್ನೇ ಮೆರೆಸಲೇ ಮರಳೆ. ಅದು ಎಂದಿಗೂ ಮಾಸದ ಸೇಡು. ಆ ಸೇಡಿನ ಪ್ರತ್ಯೋಪಕಾರವಾಗಿ ನಿನ್ನ ತುಂಬುಗಲ್ಲದ ಮೇಲೆ ನನ್ನ ಸೇಡಿನ ಮುದ್ರೆಯನ್ನು ಒತ್ತಿ ನಿನ್ನ ಸೌಂದರ್ಯ ಸವಿ ಉಂಟಾಗಲೇ. ಈ ಕನ್ವರ್ನ ಆತ್ಮಕ್ಕೆ ಶಾಂತಿ. ಓಹೋ, ನಾ ಬಯಸಿದ ಹಕ್ಕಿ ಈ ಕಡೆನೆ ಬರ್ತಾ ಇದೆ. ಬರಲಿ ಬರಲಿ ನೋಡೋಣ. ಸವಿತಾ, ಆ ಸೂರ್ಯನಿಗೆ ಏನು ಗೊತ್ತೋ ನೀನು ನೈದಿಲೆ ಎಂದು, ವರ್ಣನಿಗೇನು ಗೊತ್ತು ನೀನು ನವಿಲು ಎಂದು, ಚಂದ್ರನಿಗೇನು ಗೊತ್ತು ನೀನು ಚಂದ್ರ ಚಕೋರಿ ಎಂದು. ಆದರೆ ನಿನಗೇನು ಗೊತ್ತು ಈ ಕನ್ವರ್ಲಾಲ್ ವಿಷ ತುಂಬಿದ ಘಟ ಸರ್ಪವೆಂದು. ಹಾವು, ದಯವಿಟ್ಟು ಯಾರಾದ್ರೂ ಕಾಪಾಡಿ. ಹಾವು ನನ್ನ ಅಟ್ಟಾಡ್ಸ್ಕೊಂಡು ಬರ್ತಾ ಇದೆ. ಪ್ಲೀಸ್ ಯಾರಾದ್ರೂ. ನೋ ನೋ ನೋ, ಇಂಥ ಮೋಹನಂಗಿಯನ್ನು ಮೋಸದಿಂದ ಮಜಾ ಮಾಡುವ ಮನಮೋಹಕರು ಈ ಕನ್ವರ್ಲಾಲ್ನ ಸಮೀಪ ಬರಲು ಸಾಧ್ಯವೇ ಇಲ್ಲ. ಈ ಕನ್ವರ್ಲಾಲ್ ಹೆಡ ಎತ್ತಿದನಾಗಿ ಏಟೆಗಾಗಿ ಹೊಂಚು ಹಾಕುತ್ತಿರುವಾಗ ಇನ್ನಾವುದೋ ಕಪ್ಪೆ ನನ್ನಡಿಯಲ್ಲಿ ನನ್ನ ಆಸರೆ ಕೇಳಲು ಬರ್ತಿದೆಯಲ್ಲ. ಇದೇನ್ ಸರ್, ಹಾವು ಕಪ್ಪೆ ಅಂತ ಏನೇನೋ ಮಾತಾಡ್ತಾ ಇದ್ದೀರಾ? ಯಾಕೆ ಸರ್ ನನ್ನನ್ನು ಹೆದರ್ಸ್ತಾ ಇದ್ದೀರಾ ಕನ್ವರ್ ಸರ್? नहीं कन्वर, ಕನ್ವರ್ಲಾಲ್ ಬೋಲೋ. ಏ ಬೋರಿ, ಸತಿ ಸಾವಿತ್ರಿ ಅಂತೆ ಸೋಗು ಹಾಕಿಕೊಂಡು ದಿನಕ್ಕೊಬ್ಬವನ ಜೊತೆ ಸೆರಗಾಸುವ ನಿನ್ನಂತ ಸೂಳೆಯನ್ನ ಎಷ್ಟು ನೋಡಿಲ್ಲ ನಾ ಈ ದುನಿಯಾದಲ್ಲಿ. ಏ ಮಿಸ್ಟರ್, ಬಾಯಿ ಬಿಗಿ ಹಿಡಿದು ಮಾತಾಡು. ಈ ರೀತಿ ಆರೋಪವನ್ನ ನನ್ನ ಮೇಲೆ ಹೊರಿಸ್ತೀಯಲ್ಲ, ತೂ ನಿನ್ನ ಜನ್ಮಕ್ಕೆ. ಹೆಣ್ಣಿನಿಂದಲೇ ಈ ಜಗತ್ತು ನಿಂತಿರುವುದು ಅಂತ ನಿನ್ನಂತ ಅವಿವೇಕಿಗೆ ಹೇಗ್ ಗೊತ್ತಾಗ್ಬೇಕು? ಶಭಾಷಣೆ ಶಭಾಷ್, ಎಂತ ಮಾತು ಹೇಳಿದೆ. ಹೆಣ್ಣಿನಿಂದಲೇ ಈ ಜಗತ್ತು ನಿಂತಿದೆಯಾ? ನೋ ನೋ ನೋ, ಇಂಪಾಸಿಬಲ್. ನಿನ್ನಂತ ನೀತಿಗೆಟ್ಟ ಹೆಣ್ಣಿನಿಂದಲೇ ಈ ದುನಿಯಾ ತೀನ್ ತೇರಾ 18
ಬರಾಬರ ಆಗಿದೆ. ಏ ಶಟ್ ಅಪ್. ಯಾಕೆ ಯಾಕೆ ಈ ರೋಷ? ನಿನ್ನಂತ ಕಾಮಿನಿಯರು ದಿನಕ್ಕೊಬ್ಬ ಪುರುಷನಿಗೆ ಹಾ ಎಂದು ಅವರ ಜೇಬನ್ನೇ ಕತ್ತರಿಸುವ ಚಂಚಲ ವನತೆಯರಷ್ಟಿಲ್ಲ ಈ ದುನಿಯಾದಲ್ಲಿ. ಕಟ್ಟಿಕೊಂಡ ಗಂಡನ ಕಣ್ಣಲ್ಲಿ ಮಣ್ಣೆರಚಿ ಇಟ್ಟುಕೊಂಡ ಮಿಂಡನಿಗೆ ಕದ್ದು ಸಿಕ್ಕಿ ನೀಡಿ ಬಂದು ಯಾರೂ ತಿಳಿಯದ ಮುಗ್ಧ ಪತಿ ರಾಯನ ಎದುರು ತಲೆ ತುಂಬ ಸೋಗು ಹೊತ್ತು ಸೋಗು ಮಾಡುವ ನಿನ್ನಂತ ಸೋಗಲಾಡಿಯರೇ ತುಂಬೇರ್ಕನೆ ಈ ಸಮಾಜದಲ್ಲಿ. ಪ್ಯಾರ್ ಕುಚ್ ಕುಚ್ ಹೋತಾಯಿ ಎಂದು ಮಾಜಿ ಪ್ರಿಯಕರೊಂದಿಗೆ ಸುತ್ತಾಡಿ ಬೇರೊಬ್ಬ ಹುಡುಗನ ಜೊತೆ ಮದುವೆಯಾಗಿ 6 ತಿಂಗಳಲ್ಲಿ ಗರ್ಭ ಧರಿಸುವ ಪತಿವ್ರತ ಶಿರೋಮಣಿಯರಷ್ಟಿಲ್ಲ ಈ ಭೂತಾಯಿಯ ಮಡಿನಲ್ಲೇ. ಗಂಡನಿಗೆ ವಂಚಿಸಿ ಸಿಕ್ಕವರ ಬೈಕ್ ಮೇಲೆ ಸುತ್ತಾಡಿ ತುಂಬನೆ ಏಕ್ಧ್ವಜೆ ಕೀಲೆ ಎಂದು ಮಿಂಡನೊಂದಿಗೆ ದಿನವಾಡುವ ಪಾತಿಗೆಯರಷ್ಟಿಲ್ಲ ಈ ಚಾಲುಕ್ಯರು ನಿಲ್ಲಿಸಿದ ನಾರಿನಲ್ಲೇ. ಒಬ್ಬ ಬಡ ಹುಡುಗನನ್ನು ಪ್ರೀತಿಸಿ ಅವನಿಗೆ ಸರಕಾರಿ ನೌಕರಿ ಸಿಗಲಿಲ್ಲವೆಂದು ಅಪ್ಪ ತೋರಿಸಿದ ಶ್ರೀಮಂತ ಹುಡುಗನನ್ನು ಮದುವೆ ಆಗುವ ತಾರಾಮಣಿಯರಷ್ಟಿಲ್ಲ ಈ ಕಾವೇರಿ ಹರಿಯುವ ಕರುನಾಡಿನಲ್ಲೇ. ನಾನು ಬಂದಿರುವುದು ದೇವಸ್ಥಾನಕ್ಕೆ ಹೊರತು ಈ ನಿನ್ನ ಹರಿಕತೆಯನ್ನು ಕೇಳೋದಕ್ಕಲ್ಲ. ನೋಡು, ನಿನ್ನಂತ ಕಾಮುಕರಿಂದಲೇ ನಮ್ಮಂತ ಹೆಣ್ಣು ಮಕ್ಕಳು ತಲೆ ತಗ್ಗಿ ನಡೆಯುವಂತಾಗಿದೆ ಈ ಸಮಾಜದಲ್ಲಿ. ಏನು ಅರಿಯದ ಒಂದು ಹೆಣ್ಣನ್ನ ಪ್ರೀತಿ ಮಾಡಿ ಅವಳನ್ನ ಬಸರು ಮಾಡಿ ಊರ್ ಬಿಟ್ಟು ಹೋದ ಅದೆಷ್ಟ ಕಾಮುಕ ಜನರಿಲ್ಲ ಈ ಸಮಾಜದಲ್ಲಿ. ಮದುವೆಗೆ ಮುಂಚೆ ಸಿಕ್ಕ ಹೆಣ್ಣು ಮಕ್ಕಳ ಜೊತೆ ಸರಸವಾಡಿ ಮದುವೆಯಾದ ಹೆಂಡತಿಗೆ ಸುಖ ನೀಡೋದಕ್ಕೆ ಆಗದೆ ಮನೆಗೆ ಫ್ರೆಂಡ್ ಅನ್ನ ಕರೆಸಿ ಅವನಿಗೆ ಕಂಠ ಪೂರ್ತಿ ಕೊಡಿಸಿ ಹೆಂಡತಿಯನ್ನ ಬಸರು ಮಾಡಿಸುವ ಅದೆಷ್ಟು ಪುಂಡ ಪುರುಷರಿಲ್ಲ ಈ ಗಲ್ಲಿಗಳಲ್ಲಿ. ಉಚ್ಚರಿಸಿದ್ರು ಮುಂದಿನ ನಡೆಯನ್ನು ನೀನು ಹೇಳಿದೆಯಲ್ಲ ಸತ್ಯ ಏನೆಂಬುದು ಅಂತ. ಆ ಸತ್ಯ ನಿನಗರಿವಾಗಬೇಕಾದರೆ ನಿನ್ನ ಹುತ್ತದಲ್ಲಿ ನಾನು ಕೈ ಹಾಕಲೇಬೇಕು. ಇದೇ ಈ ಕನ್ವರ್ಲಾಲ್ ಸಿದ್ಧಾಂತ. ಇವತ್ತು ನಿನ್ನನ್ನು ಬಿಡುವುದೇ ಇಲ್ಲ. ಶಭಾಷ್ ಕನ್ವರ್ ಶಭಾಷ್. ಮೆಚ್ಚಿದೆ ಈ ನಿನ್ನ ಶೂರತನಕ್ಕೆ. ಎಲೆ ಚಂಡ ಬಡ್ಡಿಯ ಮಗನೇ, ಒಂದು ಹೆಂಡತಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ನಾಚಿಕೆಯಾಗುವುದಿಲ್ಲವೇ ನಿನ್ನ ಹೇಸಿ ಜನ್ಮಕ್ಕೆ? ಕೈ ಬಿಡಲೇ ಆ ಹೆಣ್ಣನ್ನು. ಯಾರಲೇ ನೀನು? ನನ್ನ ಕೌರಕ್ಕೆ ಅಡ್ಡಿ ಬಂದಿರುವ ಬಡ್ಡಿ ಮಗನೇ. ಏಯ್, ನಾನ್ಯಾರು? ಅಕ್ಕರೆಯಿಂದ ಎತ್ತಿ ಆಡಿಸುವ ಅಕ್ಕಂದಿರಿಗೆ ತಮ್ಮನ ತರಹ, ಪ್ರೀತಿಯಿಂದ ಅಣ್ಣ ಎಂದು ಕರೆಯುವ ಅಣ್ಣಂದಿರಿ ತಮ್ಮನ ತರಹ. ಬಟ್ ಈ ಹಲಕುರ್ಕಿಯ ಜನತೆಗೆ ಕಂದಮ್ಮನ ತರಹ. ನಿನ್ನಂತ ಸೊಕ್ಕಿದ ಕನ್ವರ್ಲಾಲ್ಗಳಿಗೆ ಮಿಂಡನ ತರಹ. ತಿಳಿತನಲೇ ಬಡ್ಡಿಯ ಮಗನೇ. ಮಿಂಡನ ತರ ನಾನ್ ಯಾರಂತ ಗೊತ್ತಾಯ್ತಾ? ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ. ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನು ಚೆಂಡಾಡಬಲ್ಲ ದಂಡು ದಾಳಿಗಳ ಮಂಡಲದ ನಾಯಕ, ಗಂಡದಯ ಗಂಡರ ಗಂಡನಾದ ಪ್ರಚಂಡ ರಾವಣ. ವಿಷ ತುಂಬಿದ ಘಟ ಸಾರೂಪ. ನಿನ್ನನ್ನು ಕಚ್ಚಲಾರದೆ ಬಿಡಲಾರೆ ಮಗನೇ, ಎಚ್ಚರ. ಕಚ್ಚದೆ ಬಿಡಲಾರೆ? ನಾನ್ಯಾರು ಗೊತ್ತೇ? ನಿನ್ನಂತ ಅದೆಷ್ಟೋ ಘಟ ಸರ್ಪಗಳ ಹಾವಿನ ಹಲ್ಲನ್ನು ಮುರಿಯುವ ಹಾವಾಡಿಗ ನಾನು. ತಿಳಿಯುತ್ತೇನಲೇ ಮಗನೇ? ಹೋಗುತ್ತೇನೆ ಮಗನೇ, ಹೋಗುತ್ತೇನೆ. ನೀ ಊದುವ ಪುಂಗಿಯನ್ನು ಬಂದ್ ಮಾಡಿ ನಿನ್ನ ಕಚ್ಚಲಾರದೆ ಬಿಡಲಾರೋ ಈ ಕನ್ವರ್ಲಾಲ್ ಎಚ್ಚರ. ಈ ಕನ್ವರ್ಲಾಲ್ ಕೆಂಪಗಿರುವ ಬೆಂಕಿಯ ಕೆಂಡದ ಹಾಗೆ ಅರೆತು ಹೆಜ್ಜೆ ಇಟ್ಟರೆ ನಿನಗೆ ಉಳಿಗಾಲ. ಅಕಸ್ಮಾತ್ ಮರೆತು
ಹೆಜ್ಜೆ ಇಟ್ಟರೆ ಹೋಗಿತ್ತು ನಿನ್ನ ಕಾಲ. ಏಯ್! ಒಂದ್ ಮಾತು ಕೇಳಿಸ್ಕೊ, ಈ ನಾಟಕದ ಧರ್ಮದ ಯುದ್ಧದಲ್ಲಿ ಗೆಲ್ಲೋದು ಧರ್ಮನೇ ಆಗಿರ್ಬೋದು, ಆದರೆ ಈ ನಾಟಕದ ಪ್ರತಿ ಸನ್ನಿವೇಶದಲ್ಲಿ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ರಾರಾಜಿಸುವ ಅಧರ್ಮದ ಅಧಿಪತಿ ಈ ಕನ್ವರ್ ಲಾಲನೇ ಆಗಿರ್ಬೇಕು. ಹೋಗುತ್ತೇನೆ, ಮಾತು ಬರ್ತೇನೆ ಅನಾವರಕ್ಕೆ. ಹೋಗ್ಲಿ ಹೋಗು. ನಿನ್ನಂತ ಕನ್ವರ್ಲಾಲ್ಗಳನ್ನ ಮೆಟ್ಟ ಹಾಕೋದಕ್ಕೆ ನನ್ನಂತ ಹೀರೋಗಳು ಬಂದೇ ಬರ್ತಾರೆ ಎಂಬುದನ್ನು ಮರೆಯಬೇಡ. ಸರ್, ನೀವು ಸರಿಯಾದ ಸಮಯಕ್ಕೆ ಬಂದ್ರಿ. ಒಂದು ವೇಳೆ ನೀವೇನಾದ್ರೂ ಬರ್ದೇ ಹೋಗಿದ್ರೆ? ಸಾಕು ನಿಲ್ಲಿಸಮ್ಮ ಈ ನಿಮ್ಮ ಸಿನಿಮಾ ಡೈಲಾಗ್ ಅನ್ನು. ಅಲ್ಲ, ಇಷ್ಟೊಂದು ರಾತ್ರಿಯಲ್ಲಿ ನೀವು ಇಲ್ಲಿಗೆ ಏಕೆ ಬರಬೇಕಾಗಿತ್ತು? ಇಲ್ಲಿ ಇಂಥ ಕಾಮುಕರು ಇರುತ್ತಾರೆಂಬುದು ನಿಮಗೆ ತಿಳಿದಿಲ್ಲವೇ? ನೋಡಿ ಸರ್, ಸರಿಯಾದ ಸಮಯಕ್ಕೆ ಬಂದು ಈ ನನ್ನ ತನವನ್ನು ಕಾಪಾಡಿದ್ದೀರಾ. ನಿಮ್ಗೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕಂತ ನನ್ಗೊಂದು ತಿಳಿತಾ ಇಲ್ಲ. ನೋಡಮ್ಮ, ನೀನು ನನಗೆ ಋಣಿಯಾಗಿರುವಷ್ಟು ನಾನೇನು ಘನಕಾರ್ಯ ಮಾಡಿಲ್ಲ. ನಿಮ್ಮಂತಹ ಶೀಲವತಿಯರ ಶೀಲವನ್ನು ಕಾಪಾಡುವುದು ನಮ್ಮಂತವರ ಧರ್ಮ ಮತ್ತು ಕರ್ತವ್ಯ. ನೋಡಿ ಸರ್, ಈ ನಿಮ್ಮ ಕರ್ತವ್ಯನ್ನ ನಾನು ಮೆಚ್ಚಿಕೊಂಡೆ. ಆದ್ರೆ ಇದೇ ಕರ್ತವ್ಯದಲ್ಲಿ ಅದೆಷ್ಟು ಜನರ ದುರುದ್ವೇಷವಿರುತ್ತೆ. ನಿಜವಾಗ್ಲೂ ನಾನು ನಿಮ್ಮನ್ನ ಮೆಚ್ಚಿಕೊಂಡೆ ಸರ್. ನೀವಾದರೂ ನನ್ನ ಹೃದಯದ ಮನೋಭಾವನೆಯನ್ನು ಅರ್ಥ ಮಾಡಿಕೊಂಡಿರಲ್ಲ, ಅಷ್ಟೇ ಸಾಕು. ಹಾ, ನಡೆಯಿರಿ, ನಿಮ್ಮನ್ನು ನಿಮ್ಮ ಮನೆ ಹತ್ತಿರ ಬಿಟ್ಟು ಹೋಗುತ್ತೇನೆ. ಆಯ್ತು, ನಡೀರಿ ಸರ್.